ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಶಕ್ತಿ ಸಮತೋಲನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಒಂದು ಮಹತ್ವದ ಬೆಳವಣಿಗೆ ಈಗ ನಡೆಯುತ್ತಿದೆ. ಭಾರತದ ಅತ್ಯಾಧುನಿಕ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿ ಈಗ ಕೇವಲ ಫಿಲಿಪೈನ್ಸ್ ದೇಶದಲ್ಲಷ್ಟೇ ಅಲ್ಲ, ವಿಯೆಟ್ನಾಂ ಕೂಡ ಅಧಿಕೃತವಾಗಿ ಖರೀದಿಸಿದೆ. ಅದೇ ವೇಳೆ ಇಂಡೋನೇಷ್ಯಾ ಕೂಡ ಬ್ರಹ್ಮೋಸ್ ಮಿಸೈಲ್ಗಳ ಒಪ್ಪಂದದ ಅಂತಿಮ ಹಂತದ ಮಾತುಕತೆಯಲ್ಲಿ ತೊಡಗಿದೆ. ಈ ಬೆಳವಣಿಗೆಗಳು ಒಟ್ಟಾಗಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ಹೊಸ ರೀತಿಯ ಬ್ರಹ್ಮೋಸ್ ಕ್ಷಿಪಣಿ ಜಾಲವನ್ನು ನಿರ್ಮಿಸುತ್ತಿವೆ ಎಂದು ರಕ್ಷಣಾ ವಿಶ್ಲೇಷಕರು ಅಭಿಪ್ರಾಯಪಡುತ್ತಿದ್ದಾರೆ. ಇದರಿಂದ ಭಾರತದ ಪ್ರಭಾವ ಸಂಪೂರ್ಣ ಆಸಿಯಾನ್ ಪ್ರದೇಶದಲ್ಲಿ ವೇಗವಾಗಿ ವಿಸ್ತರಿಸುತ್ತಿದ್ದು, ಚೀನಾದ ನೌಕಾಪಡೆಯ ಕಾರ್ಯಾಚರಣೆಗಳಿಗೆ ಹೊಸ ಸವಾಲುಗಳು ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಸ್ನೇಹಿತರೆ, ಇದುವರೆಗೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾ ತನ್ನ ಬಲಿಷ್ಠ ನೌಕಾಪಡೆ ಮತ್ತು ಕರಾವಳಿ ಪಡೆಗಳ ಮೂಲಕ ಪ್ರಾಬಲ್ಯವನ್ನು ಸಾಧಿಸಲು ಪ್ರಯತ್ನ ಪಡುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ. ಫಿಲಿಪೈನ್ಸ್, ವಿಯೆಟ್ನಾಂ ಮತ್ತು ಭವಿಷ್ಯದಲ್ಲಿ ಇಂಡೋನೇಷ್ಯಾ ಕೂಡ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಹೊಂದಿದರೆ ಈ ಮೂರು ರಾಷ್ಟ್ರಗಳು ಸೇರಿ ದಕ್ಷಿಣ ಚೀನಾ ಸಮುದ್ರದ ಪ್ರಮುಖ ಸಮುದ್ರ ಮಾರ್ಗಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಪಡೆಯಲಿವೆ. ಭಾರತದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ಸಿಂಗಾಪುರದಲ್ಲಿ ನಡೆದ ಶಾಂಗ್ರಿಲಾ ಡೈಲಾಗ್ ಕಾರ್ಯಕ್ರಮದಲ್ಲಿ ವಿಯೆಟ್ನಾಂ ಬ್ರಹ್ಮೋಸ್ ಮಿಸೈಲ್ಗಳ ಖರೀದಿ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿರುವುದನ್ನು ದೃಢಪಡಿಸಿದ್ದಾರೆ. ಇದು ಕೇವಲ ಒಂದು ಶಸ್ತ್ರಾಸ್ತ್ರ ಖರೀದಿಯ ಒಪ್ಪಂದವಲ್ಲ, ಇದು ಭಾರತ ಮತ್ತು ವಿಯೆಟ್ನಾಂ ನಡುವಿನ ತಂತ್ರಜ್ಞಾನದ ಹಾಗೂ ಭದ್ರತಾ ಸಹಕಾರದ ಹೊಸ ಅಧ್ಯಾಯವಾಗಿದೆ. ಬ್ರಹ್ಮೋಸ್ ಕ್ಷಿಪಣಿಯ ವಿಶೇಷತೆ ಏನು? ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಕಾರ್ಯಾಚರಣೆಯ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳಲ್ಲಿ ಒಂದಾಗಿದೆ. ಇದು ಮ್ಯಾಕ್ 2.8ರಿಂದ 3ರ ವೇಗದಲ್ಲಿ ಹಾರಬಲ್ಲದು. ಅಂದರೆ ಶಬ್ದದ ವೇಗಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚು ವೇಗ. 400 ಕಿಲೋಮೀಟರ್ ವರೆಗಿನ ಹೆಚ್ಚಿನ ದೂರದಲ್ಲಿರುವ ಶತ್ರುಗಳ ಯುದ್ಧ ನೌಕೆಗಳನ್ನು ಹೊಡೆಯುವ ಸಾಮರ್ಥ್ಯ ಇದಕ್ಕಿದೆ. ಇದರ ಸಮುದ್ರ ಮಟ್ಟದ ಸಮೀಪದಲ್ಲಿ ಹಾರುವ ಸೀ ಸ್ಕಿಮ್ಮಿಂಗ್ ಫ್ಲೈಟ್ ಪ್ರೊಫೈಲ್ ಮತ್ತು ಅತಿ ಕಡಿಮೆ ಪ್ರತಿಕ್ರಿಯೆ ಸಮಯದ ಕಾರಣ ಎದುರಾಳಿ ನೌಕೆಗಳಿಗೆ ಇದನ್ನು ಪತ್ತೆ ಹಚ್ಚಿ ತಡೆಯುವುದು ಅತ್ಯಂತ ಕಷ್ಟಕರವಾಗಿದೆ. ಇದರಿಂದ ದೊಡ್ಡ ದೊಡ್ಡ ಯುದ್ಧ ನೌಕೆಗಳಿಗೂ ಬ್ರಹ್ಮೋಸ್ ಗಂಭೀರ ಅಪಾಯವಾಗಿ ಪರಿಣಮಿಸುತ್ತಿದೆ. ಮೊದಲು ಫಿಲಿಪೈನ್ಸ್ ಬ್ರಹ್ಮೋಸ್ ಅನ್ನು ಖರೀದಿಸಿತು. 2022ರ ಜನವರಿಯಲ್ಲಿ ಫಿಲಿಪೈನ್ಸ್ ಸುಮಾರು $375 ಮಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ಒಪ್ಪಂದ ಮಾಡಿಕೊಂಡು 3 ಕರಾವಳಿ ಆಧಾರಿತ ಬ್ರಹ್ಮೋಸ್ ಕ್ಷಿಪಣಿ ಬ್ಯಾಟರಿಗಳನ್ನು ಖರೀದಿ ಮಾಡಿತ್ತು. 2024 ಮತ್ತು 2025ರಲ್ಲಿ ಈ ವ್ಯವಸ್ಥೆಗಳು ಕಾರ್ಯಾಚರಣೆಗೆ ಬಂದವು. ಇದರಿಂದ ಫಿಲಿಪೈನ್ಸ್ ತನ್ನ ಕರಾವಳಿ ರಕ್ಷಣಾ ಸಾಮರ್ಥ್ಯವನ್ನು ಹಲವು ಪಟ್ಟು ಹೆಚ್ಚಿಸಿಕೊಂಡಿದೆ. ಈಗ ವಿಯೆಟ್ನಾಂ ಕೂಡ ಬ್ರಹ್ಮೋಸ್ ಪಡೆಗೆ ಸೇರ್ಪಡೆಯಾಗಿದೆ. ವರದಿಗಳ ಪ್ರಕಾರ ವಿಯೆಟ್ನಾಂ ಒಪ್ಪಂದದ ಮೌಲ್ಯ ಸುಮಾರು $629ರಿಂದ $700 ಮಿಲಿಯನ್ ಅಮೆರಿಕನ್ ಡಾಲರ್ ನಡುವೆ ಇರಬಹುದು. ಈ ಒಪ್ಪಂದದಲ್ಲಿ ಕರಾವಳಿ ರಕ್ಷಣಾ ಕ್ಷಿಪಣಿ ಬ್ಯಾಟರಿಗಳು, ಕ್ಷಿಪಣಿ ಸಂಗ್ರಹ, ತರಬೇತಿ ವ್ಯವಸ್ಥೆ ಮತ್ತು ದೀರ್ಘಕಾಲದ ತಾಂತ್ರಿಕ ಬೆಂಬಲವೂ ಸೇರಿದೆ. ವಿಯೆಟ್ನಾಂ ಈಗಾಗಲೇ ರಷ್ಯಾದ ಬ್ಯಾಸ್ಟನ್ ಪಿ ಕರಾವಳಿ ಕ್ಷಿಪಣಿಗಳ ವ್ಯವಸ್ಥೆಯನ್ನು ಬಳಸುತ್ತಿದೆ. ಆದರೆ ಬ್ರಹ್ಮೋಸ್ ಸೇರ್ಪಡೆಯಿಂದ ಅದರ ಆಂಟಿ ಆಕ್ಸೆಸ್ ಹಾಗೂ ಏರಿಯಾ ಡಿನೈಲ್ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ. ಅಂದರೆ ಯಾವುದೇ ಶತ್ರುಗಳ ನೌಕಾಪಡೆ ವಿಯೆಟ್ನಾಂ ಕರಾವಳಿಯ ಸಮೀಪ ಕಾರ್ಯಾಚರಣೆ ನಡೆಸಲು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಇದೀಗ ಇಂಡೋನೇಷ್ಯಾದತ್ತ ಗಮನ ಹರಿಸಿದರೆ ಇಂಡೋನೇಷ್ಯಾ ಬ್ರಹ್ಮೋಸ್ ಖರೀದಿ ಮಾತುಕತೆಯ ಅಂತಿಮ ಹಂತದಲ್ಲಿದೆ ಎಂದು ವರದಿಗಳು ತಿಳಿಸುತ್ತಿವೆ. ಒಪ್ಪಂದದ ಮೌಲ್ಯ ಸುಮಾರು $200ರಿಂದ $450 ಮಿಲಿಯನ್ ಅಮೆರಿಕನ್ ಡಾಲರ್ ನಡುವೆ ಇರಬಹುದು. ವಿಶ್ವದ ಅತಿದೊಡ್ಡ ದ್ವೀಪ ರಾಷ್ಟ್ರವಾಗಿರುವ ಇಂಡೋನೇಷ್ಯಾಗೆ ಸಾವಿರಾರು ಕಿಲೋಮೀಟರ್ ಉದ್ದದ ಸಮುದ್ರ ಗಡಿಗಳಿವೆ. ಅವುಗಳನ್ನು ರಕ್ಷಿಸಲು ದುಬಾರಿ ಯುದ್ಧ ನೌಕೆಗಳಿಗಿಂತ ಮೊಬೈಲ್ ಕರಾವಳಿ ಕ್ಷಿಪಣಿ ವ್ಯವಸ್ಥೆಗಳು ಹೆಚ್ಚು ಪರಿಣಾಮಕಾರಿ ಎಂದು ಇಂಡೋನೇಷ್ಯಾ ಪರಿಗಣಿಸುತ್ತಿದೆ. ಒಂದು ವೇಳೆ ಇಂಡೋನೇಷ್ಯಾ ಕೂಡ ಬ್ರಹ್ಮೋಸ್ ಮಿಸೈಲ್ಗಳನ್ನು ಖರೀದಿಸಿದರೆ ಆಸಿಯಾನ್ ಪ್ರದೇಶದಲ್ಲಿ 3 ರಾಷ್ಟ್ರಗಳು ಬ್ರಹ್ಮೋಸ್ ಆಪರೇಟರ್ಗಳಾಗಲಿವೆ. ಇದು ದಕ್ಷಿಣ ಚೀನಾ ಸಮುದ್ರದ ಭದ್ರತಾ ಪರಿಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಭಾರತಕ್ಕೂ ಇದರ ಲಾಭ ಅಪಾರವಾಗಿದೆ. ಇದುವರೆವಿಗೂ ವಿಶ್ವದ ಅತಿದೊಡ್ಡ
ಶಸ್ತ್ರಾಸ್ತ್ರ ಆಮದುದಾರ ರಾಷ್ಟ್ರಗಳಲ್ಲಿ ಒಂದಾಗಿದ್ದ ಭಾರತ ಈಗ ಪ್ರಮುಖ ರಕ್ಷಣಾ ರಫ್ತು ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ. ಬ್ರಹ್ಮೋಸ್ ಮಿಸೈಲ್ನ ಯಶಸ್ಸು ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಮಿಷನ್ಸ್ಗಳಿಗೆ ದೊಡ್ಡ ಉತ್ತೇಜನ ನೀಡಿದೆ. ಪ್ರತಿ ಬ್ರಹ್ಮೋಸ್ ಒಪ್ಪಂದವು ಕೇವಲ ಕ್ಷಿಪಣಿ ಮಾರಾಟವಲ್ಲ, ಅದರೊಂದಿಗೆ ತರಬೇತಿ, ನಿರ್ವಹಣೆ, ಬಿಡಿ ಭಾಗಗಳ ಪೂರೈಕೆ, ತಾಂತ್ರಿಕ ಸಹಕಾರ ಹಾಗೂ ಭವಿಷ್ಯದ ಅಪ್ಗ್ರೇಡ್ ವ್ಯವಸ್ಥೆಗಳು ಬರುತ್ತವೆ. ಹೀಗಾಗಿ ಈ ರಾಷ್ಟ್ರಗಳೊಂದಿಗೆ ಭಾರತದ ದೀರ್ಘಕಾಲೀನ ರಕ್ಷಣಾ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಕ್ಟ್ ಈಸ್ಟ್ ಪಾಲಿಸಿಗೆ ಕೂಡ ದೊಡ್ಡ ಬಲವನ್ನು ನೀಡುತ್ತಿದೆ. ಈಗ ದಕ್ಷಿಣ ಚೀನಾ ಸಮುದ್ರದಲ್ಲಿ ಒಂದು ಹೊಸ ಕ್ಷಿಪಣಿ ಭದ್ರತಾ ವಿನ್ಯಾಸ ಮೂಡಿ ಬರುತ್ತಿದೆ. ಫಿಲಿಪೈನ್ಸ್, ವಿಯೆಟ್ನಾಂ ಮತ್ತು ಭವಿಷ್ಯದಲ್ಲಿ ಇಂಡೋನೇಷ್ಯಾ ಈ ಮೂರು ರಾಷ್ಟ್ರಗಳು ತಮ್ಮ ತಮ್ಮ ಕರಾವಳಿಗಳಿಂದ ಬ್ರಹ್ಮೋಸ್ ಮಿಸೈಲ್ಗಳನ್ನು ನಿಯೋಜಿಸಿದರೆ ಅವು ಒಟ್ಟಾಗಿ ವಿಶಾಲ ಪ್ರದೇಶದಲ್ಲಿ ಶತ್ರು ಯುದ್ಧ ನೌಕೆಗಳಿಗೆ ಅಪಾಯವನ್ನು ಸೃಷ್ಟಿಸಬಲ್ಲವು. ಇದನ್ನು ಹಲವಾರು ರಕ್ಷಣಾ ತಜ್ಞರು ಬ್ರಹ್ಮೋಸ್ ಆರ್ಕ್ ಎಂದು ಕರೆಯಲು ಆರಂಭಿಸಿದ್ದಾರೆ. ಈ ಬ್ರಹ್ಮೋಸ್ ಆರ್ಕ್ ಚೀನಾದ ನೌಕಾಪಡೆಯ ಕಾರ್ಯಾಚರಣೆಗಳನ್ನು ಹೆಚ್ಚು ಸಂಕೀರ್ಣಗೊಳಿಸಬಹುದು ಮತ್ತು ದಕ್ಷಿಣ ಚೀನಾ ಸಮುದ್ರದ ಶಕ್ತಿ ಸಮತೋಲನವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ವಿಯೆಟ್ನಾಂ ಬ್ರಹ್ಮೋಸ್ ಖರೀದಿ ಮತ್ತು ಇಂಡೋನೇಷ್ಯಾದ ಮುಂದುವರಿಯುತ್ತಿರುವ ಮಾತುಕತೆಗಳು ಕೂಡ ಕೇವಲ ಹೊಸ ಕ್ಷಿಪಣಿ ಒಪ್ಪಂದಗಳಲ್ಲ. ಇವು ಭಾರತವನ್ನು ಆಸಿಯಾನ್ ಭದ್ರತಾ ವ್ಯವಸ್ಥೆಯ ಪ್ರಮುಖ ಪಾಲುದಾರರನ್ನಾಗಿ ರೂಪಿಸುತ್ತಿವೆ. ಅದೇ ಸಮಯದಲ್ಲಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ಹೊಸ ರೀತಿಯ ಕ್ಷಿಪಣಿ ಆಧಾರಿತ ತಡೆಗಟ್ಟುವಿಕೆ ವ್ಯವಸ್ಥೆ ನಿರ್ಮಾಣವಾಗುತ್ತಿದೆ. ಮುಂದಿನ ಕೆಲವು ವರ್ಷಗಳಲ್ಲಿ ಈ ಬೆಳವಣಿಗೆಗಳು ಇಂಡೋ ಪೆಸಿಫಿಕ್ ಪ್ರದೇಶದ ಭದ್ರತಾ ಚಿತ್ರಣವನ್ನೇ ಬದಲಾಯಿಸಬಹುದಾಗಿದೆ. ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.